ಬ್ರಹ್ಮಾಂಡದ ಕ್ರಾಂತಿಕಾರಿ ಮತ್ತು ನಿಗೂಢ ಜ್ಞಾನಿ. ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ 11ನೇ ಮನೆಯ ಅಧಿಪತಿಯಾಗಿ ಇಡೀ ಪ್ರಪಂಚದ ಭವಿಷ್ಯದ ದಾರಿಯನ್ನೇ ಬದಲಿಸುವ ಅದ್ಭುತ ಶಕ್ತಿ ಎಂದರೆ ಅದು ಕುಂಭರಾಶಿ. ಕಾಲಪುರುಷನ ಜಾತಕದಲ್ಲಿ ಕುಂಭರಾಶಿ ಎಂದರೆ ಅದು ಕೇವಲ ಒಂದು ರಾಶಿಯಲ್ಲ, ಅದು ಜ್ಞಾನದ ಅಮೃತವನ್ನು ತುಂಬಿಕೊಂಡಿರುವ ಒಂದು ದಿವ್ಯ ಕಲಶ. ಯಾಕೆ ಕುಂಭರಾಶಿಯವರನ್ನು ನೋಡಿದಾಗ ನಮಗೆ ಒಂದು ಬಗೆಯ ಕುತೂಹಲ ಮತ್ತು ಗೌರವ ಒಟ್ಟಿಗೆ ಉಂಟಾಗುತ್ತೆ? ಅವರ ನಡೆಯಲ್ಲಿ ಒಂದು ವಿಚಿತ್ರ ಗಾಂಭೀರ್ಯ, ಅವರ ಆಲೋಚನೆಯಲ್ಲಿ 1000 ವರ್ಷಗಳ ಮುಂದಿನ ದೂರದೃಷ್ಟಿ, ಹಾಗೂ ಅವರ ಪ್ರತಿ ನಿರ್ಧಾರದಲ್ಲೂ ಒಂದು ಕ್ರಾಂತಿಕಾರಿ ಕಿಚ್ಚು ಇರುತ್ತೆ. ಆದರೆ ಈ ಬುದ್ಧಿವಂತಿಕೆಯ ಹಿಂದೆ, ಈ ಹಠಾತ್ ಬದಲಾವಣೆಗಳ ಹಿಂದೆ ಅಡಗಿರುವ ರಹಸ್ಯವೇನು? ಇವತ್ತು ಕುಂಭರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರಗೆ ತೆಗೆಯೋಣ. ಕುಂಭರಾಶಿಯವರ ಸ್ನೇಹ ಅಂದರೆ ಅದು ಆಕಾಶದಷ್ಟು ವಿಶಾಲ. ಅವರು ತಮಗಾಗಿ ಬದುಕುವವನಿಗಿಂತ ಸಮಾಜಕ್ಕಾಗಿ ಮತ್ತು ಮನುಕುಲಕ್ಕಾಗಿ ಬದುಕುವವರೇ ಹೆಚ್ಚು. ಆದರೆ ಒಂದು ವೇಳೆ ನೀವು ಅವರ ತರ್ಕಬದ್ಧ ಮನಸ್ಸನ್ನು ಅಹಂಕಾರ ಎಂದು ತಿಳಿದರೆ, ಆ ಶನಿದೇವನ ಶಿಸ್ತಿನ ಪ್ರವಾಹದಲ್ಲಿ ನಿಮ್ಮ ಅಸತ್ಯಗಳೆಲ್ಲವೂ ಕೊಚ್ಚಿ ಹೋಗುತ್ತವೆ. ಯಾಕೆ ಅವರು ಇಷ್ಟು ವಿಭಿನ್ನ? ಯಾಕೆ ಅವರ ಮನಸ್ಸು ಅಷ್ಟು ಬೇಗ ಯಾರಿಗೂ ಅರ್ಥವಾಗುವುದಿಲ್ಲ? ಇದು ಬರೀ ಹಠನ ಅಥವಾ ಶನಿದೇವನ ನ್ಯಾಯದ ಆಟನ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡಿಕೊಳ್ಬೇಕು. ಯಾಕೆಂದರೆ ಈ ಜಗತ್ತು ಕುಂಭರಾಶಿಯವರನ್ನು ನೋಡೋ ರೀತಿಗೂ ಅವರ ಜಾತಕದ ನೈಜ ಗುಣಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಕುಂಭರಾಶಿಯವರನ್ನು ನೋಡಿ, ಓ, ಇವರು ತುಂಬ ಕಟ್ಟುನಿಟ್ಟಿನವರು, ಇವರು ಯಾವಾಗಲೂ ತಮ್ಮದೇ ಲೋಕದಲ್ಲಿರ್ತಾರೆ, ಇವರಿಗೆ ಭಾವನೆಗಳೇ ಇಲ್ಲ ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ಭಾವಹೀನರು ಎಂದು ತಿಳಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ವಾ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಭಾವಹೀನತೆಯಲ್ಲ, ಇದು ಅತಿಯಾದ ಬುದ್ಧಿಶಕ್ತಿಯ ಪರಿಣಾಮ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು, ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ವಿಚಿತ್ರ ಸ್ವಭಾವ ಅಂತ ಅಂದ್ಕೊಳ್ತಾರೋ ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ಶತಭಿಷ ನಕ್ಷತ್ರದ ರಹಸ್ಯ, ಹಾಗೂ ಶನಿ ಮತ್ತು ರಾಹು ಗ್ರಹಗಳ ಅಗಾಧ ಪ್ರಭಾವ. ಅವರು ಪ್ರತಿ ವಿಷಯವನ್ನು ತರ್ಕಬದ್ಧವಾಗಿ ನೋಡ್ತಾರೆ, ಅಂದರೆ ಅದು ಅವರಲ್ಲಿರುವ ಸತ್ಯದ ಹುಡುಕಾಟದ ಸಂಕೇತ. ಅವರು ಎಲ್ಲೇ ಹೋದರೂ ಹೊಸ ಹಾದಿಯನ್ನು ಸೃಷ್ಟಿಸುತ್ತಾರೆ. ಇದು ಅವರ ತಪ್ಪೇ ಅಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ಬೌದ್ಧಿಕ ಬಳುವಳಿ. ಹಾಗಿದ್ದರೆ ಈ ಅಚಲವಾದ ಧೈರ್ಯ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವವಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ಬ್ರಹ್ಮಾಂಡದ ಶಕ್ತಿ. ಈಗ ನಾನು ಹೇಳಕ್ಕೆ ಹೊರಟಿರೋದು ಅವರ ಜೀವನದ ಅತಿದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ಕುಂಭರಾಶಿ ಅಧಿಪತಿ ಶನಿ, ಶನಿದೇವನನ್ನು ನ್ಯಾಯಾಧಿಪತಿ ಎಂದು ಕರೆಯಲಾಗುತ್ತದೆ. ಶನಿದೇವನ ಪ್ರಭಾವ ಇರುವ ಕುಂಭರಾಶಿಯವರಿಗೆ ಸುಳ್ಳು ಮತ್ತು ಅನ್ಯಾಯ ಕಂಡರೆ ಆಗೋದಿಲ್ಲ. ಈ ಜಗತ್ತಿಗೆ ಸತ್ಯ ಹೇಗೆ ಮುಖ್ಯವೋ ಹಾಗೇನೇ ಕುಂಭರಾಶಿಯವರು ತಮ್ಮ ತತ್ವಗಳ ಪಾಲಿಗೆ ಒಬ್ಬ ಅಪ್ರತಿಮ ಹೋರಾಟಗಾರರು. ಅವರ ಇನ್ನೊಂದು ಅದ್ಭುತ ಶಕ್ತಿ ಎಂದರೆ ಸ್ಥಿರ ವಾಯುತತ್ವ. ಜ್ಯೋತಿಷ್ಯದಲ್ಲಿ ಗಾಳಿಯ ತತ್ವ ಇರುವ ರಾಶಿಗಳಲ್ಲಿ ಕುಂಭರಾಶಿಯು ಅತ್ಯಂತ ವೇಗವಾಗಿ ಹರಡುವ ಜ್ಞಾನದ ರಾಶಿ. ಇದು ಬೀಸುವ ಗಾಳಿಯಲ್ಲ, ಇದು ಬಿರುಗಾಳಿಯಂತೆ ಹಳೆಯ ಸಂಪ್ರದಾಯಗಳನ್ನು ಬದಲಾಯಿಸುವ ಶಕ್ತಿ. ಕುಂಭರಾಶಿಯವರೊಳಗಿನ ಈ ಚುರುಕುತನ ಸದಾ ಹೊಸ ಸಂಶೋಧನೆಗಳನ್ನು ಹುಟ್ಟುಹಾಕುತ್ತಿರುತ್ತದೆ. ಇದೇ ಅವರ ಅಪ್ರತಿಮ ಸಂಶೋಧನಾ ಪ್ರವೃತ್ತಿಗೆ ಮೂಲ ಕಾರಣ. ಒಮ್ಮೆ ಅವರು ಒಂದು ಗುರಿಯನ್ನು ಬೆನ್ನಟ್ಟಿದರೆ ಮುಗಿಯಿತು, ಅದನ್ನು ಸಾಧಿಸುವವರೆಗೂ ಅವರು ವಿಶ್ರಮಿಸುವುದಿಲ್ಲ. ಈಗ ಬಂತು ನೋಡಿ ಅವರ ಅತಿದೊಡ್ಡ ಗುಪ್ತಶಕ್ತಿ. ಕಾಲಪುರುಷನ ಜಾತಕದಲ್ಲಿ ಕುಂಭರಾಶಿಯು 11ನೇ ಮನೆಯನ್ನು, ಅಂದರೆ ಲಾಭಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಜ್ಯೋತಿಷ್ಯದಲ್ಲಿ ಆಸೆಗಳ ಈಡೇರಿಕೆಯ ಸ್ಥಾನ ಎಂದು ಕರೆಯುತ್ತಾರೆ. ಇದರ ಅರ್ಥ ಏನು ಗೊತ್ತಾ? 10 ರಾಶಿಗಳ ಪರಿಶ್ರಮದ ಫಲ ಸಿಗುವುದೇ ಕುಂಭರಾಶಿಯಲ್ಲಿ. ಅದಕ್ಕಾಗಿಯೇ ಇವರಿಗೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಗೆಲ್ಲುವ ದಾರಿ ಅನಿರೀಕ್ಷಿತವಾಗಿ ಕಾಣುತ್ತದೆ. ಇವರು ಎಷ್ಟೇ ಜನರ ಮಧ್ಯೆ ಇದ್ದರೂ ತಮ್ಮದೇ ಆದ ಒಂದು ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ದೈವಿಕ ಶಕ್ತಿ ಇವರಿಗಿರುತ್ತದೆ. ಇಷ್ಟೆಲ್ಲ ಬೌದ್ಧಿಕ ಬಲವಿದ್ದರೂ ಸಹ ಪ್ರತಿಯೊಬ್ಬ ಕ್ರಾಂತಿಕಾರಿಯ ಜೀವನದಲ್ಲೂ ಕೆಲವು ಸವಾಲುಗಳಿದ್ದೇ ಇರುತ್ತವೆ. ಇದು ಅವರ ದೌರ್ಬಲ್ಯ ಅಲ್ಲ, ಇದು ಅವರು ಗೆಲ್ಲಲೇಬೇಕಾದ ಆಂತರಿಕ ಯುದ್ಧ. ಉದಾಹರಣೆಗೆ, ಅತಿಯಾದ ಸ್ವಾತಂತ್ರ್ಯದ ಹಂಬಲ ಕೆಲವೊಮ್ಮೆ ಪ್ರೀತಿಪಾತ್ರರಿಂದ ದೂರ ಮಾಡಬಹುದು. ಯಾರ ಮಾತನ್ನು ಕೇಳದ ಹಠ ಅವರ ಸ್ವಂತ ಪ್ರಗತಿಗೆ ಅಡ್ಡಿಯಾಗಬಹುದು. ಎಲ್ಲವನ್ನೂ ತರ್ಕದಿಂದಲೇ ಅಳೆಯುವುದು ಅವರ ಸಂಬಂಧಗಳಲ್ಲಿ ಬಿರುಕು ತರಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಇವರು ಸ್ವಲ್ಪ ತಾಳ್ಮೆ ಮತ್ತು ನಮ್ರತೆಯನ್ನು ಅಳವಡಿಸಿಕೊಂಡರೆ ಇವರನ್ನು ಮೀರಿಸುವ ನಾಯಕ ಈ ಭೂಮಿಯ ಮೇಲೆ ಯಾರೂ ಇರುವುದಿಲ್ಲ. ಕುಂಭರಾಶಿಯವರ ಜೀವನದ ಅತ್ಯಂತ ಸೂಕ್ಷ್ಮವಾದ ಭಾಗ ಅಂದರೆ ಅವರ ಸ್ವಾಭಿಮಾನ. ಇವರು ಯಾರಿಗೂ ತಲೆಬಾಗುವವರಲ್ಲ. ಇವರು ಬದುಕಿದರೆ ರಾಜನಂತೆ ಬದುಕಬೇಕು, ಇಲ್ಲವಾದರೆ ಏಕಾಂಗಿಯಾಗಿ ಹೋರಾಡಬೇಕು ಎಂದು ನಂಬುವವರು. ಯಾರನ್ನಾದರೂ ನಂಬಿದರೆ ಪ್ರಾಣ ಕೊಡುತ್ತಾರೆ. ಆದರೆ ಆ ನಂಬಿಕೆಗೆ ಧಕ್ಕೆ ಬಿದ್ದರೆ ಅವರು ಕ್ಷಮೆ ಕೇಳುವುದಿಲ್ಲ, ಬದಲಾಗಿ ತಮ್ಮ ದಾರಿಯನ್ನೇ ಬದಲಾಯಿಸಿಕೊಳ್ಳುತ್ತಾರೆ. ಕುಂಭರಾಶಿಯವರ ಆ ನಿರ್ಧಾರವಿದೆಯಲ್ಲ, ಅದು ಇಡೀ ಸಮಾಜಕ್ಕೆ ಒಂದು ಸಂದೇಶದಂತೆ ಇರುತ್ತದೆ. ಅವರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ, ಬದಲಾಗಿ ಆ ಸೋಲನ್ನೇ ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಘರ್ಷ, ಏರಿಳಿತ ಅನುಭವಿಸಿದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ಸೋತು ಹೋಗ್ತಾನೆ.
ಆದರೆ ಕುಂಭರಾಶಿಯವರು ಹಾಗಲ್ಲ. ಅವರ ನಿಜವಾದ ಶಕ್ತಿ ಪ್ರದರ್ಶನ ಆಗೋದೇ ಅವರು ಸವಾಲುಗಳನ್ನು ಎದುರಿಸುವಾಗ. ಅವರು ಕಷ್ಟಕ್ಕೆ ಹೆದರುವುದಿಲ್ಲ, ಬದಲಾಗಿ ಆ ಕಷ್ಟದ ಜೊತೆ ಆಟವಾಡುತ್ತಾ ಗೆದ್ದು ಬರುತ್ತಾರೆ. ಅವರ ಜೀವನದ ಉತ್ತರಾರ್ಧವು 100ಕ್ಕೆ 100ರಷ್ಟು ಅಧಿಕಾರಯುತವಾಗಿ ಹಾಗೂ ಜನಪ್ರಿಯತೆಯಿಂದ ಕೂಡಿರುತ್ತದೆ. ಅವರ ಕಠಿಣ ಪರಿಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಹಾಗಿದ್ದರೆ ಕುಂಭರಾಶಿಯವರ ಜೀವನದ ಅಂತಿಮ ಉದ್ದೇಶ ಆದರೂ ಏನು? ಜ್ಯೋತಿಷ್ಯದ ಆಳವಾದ ಸತ್ಯದ ಪ್ರಕಾರ ಅವರ ಜೀವನವನ್ನು ಶನಿ ಮತ್ತು ರಾಹು ಇಬ್ಬರೂ ಪ್ರಭಾವಿಸುತ್ತಾರೆ. ಶನಿ ಅವರಿಗೆ ಶಿಸ್ತು ಮತ್ತು ಸ್ಥಿರತೆ ಕೊಟ್ಟರೆ, ರಾಹು ಅವರಿಗೆ ಅಗಾಧವಾದ ಬುದ್ಧಿವಂತಿಕೆ ಮತ್ತು ಆಧುನಿಕತೆಯನ್ನು ನೀಡುತ್ತಾನೆ. ಈ ಎರಡೂ ಶಕ್ತಿಗಳನ್ನು ಯಾರು ಸಮತೋಲನಗೊಳಿಸುತ್ತಾರೋ ಅವರೇ ಈ ಯುಗನ ನಿಜವಾದ ಜ್ಞಾನಿಗಳು. ಕುಂಭರಾಶಿಯವರ ವ್ಯಕ್ತಿತ್ವವು ಕೇವಲ ಒಂದು ಬದಲಾವಣೆಯ ಕಥೆಯಲ್ಲ, ಅದು ಹೊಸ ಯುಗದ ಉದಯದ ಸಂಕೇತ. ಅವರ ಒಳಗೆ ಇಡೀ ಆಕಾಶದಷ್ಟು ಎತ್ತರದ ಕನಸುಗಳಿವೆ. ಈಗ ಕಾಲವು ಸನ್ನಿಹಿತವಾಗಿದೆ. ಪ್ರಶ್ನೆ ಇರೋದು ಒಂದೇ: ಅವರು ತಮ್ಮೊಳಗಿನ ಆ ಕ್ರಾಂತಿಕಾರಿ ಜ್ಞಾನವನ್ನು ಎಚ್ಚರಗೊಳಿಸಿ ತಮ್ಮ ನೈಜ ಸಾಮರ್ಥ್ಯವನ್ನು ಈ ಲೋಕಕ್ಕೆ ಸಾರಲು ಸಿದ್ಧರಾಗಿದ್ದಾರೆಯಾ? ಹಳೆಯ ಸಂಕೋಲೆಗಳು ಮತ್ತು ಭಯವನ್ನು ಮುರಿದು ಹೊಸ ಪ್ರಗತಿಯ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲು ಅವರು ತಯಾರಾಗಿದ್ದಾರೆಯಾ? ಈ ವಿಶ್ಲೇಷಣೆಯು ಕುಂಭರಾಶಿಯವರ ಆತ್ಮದ ಕಥೆಯನ್ನೇ ಹೇಳುತ್ತಿದೆ ಅಂತ ನಿಮಗೆ ಅನಿಸಿದರೆ, ನಿಮ್ಮ ಅನಿಸಿಕೆಗಳನ್ನು ನಮಗೆ ತಪ್ಪದೇ ತಿಳಿಸಿ. ಇದೇ ಥರದ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಅವರ ನಿಜವಾದ ಶಕ್ತಿ ಏನು ಅಂತ ತಿಳಿಸಲು ಇದನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒಂದು ವೇಳೆ ಕುಂಭರಾಶಿಯವರು ಈ ಜಗತ್ತನ್ನು ತಮ್ಮ ಬುದ್ಧಿವಂತಿಕೆಯಿಂದ ಗೆಲ್ಲಲು ಸಿದ್ಧರಾಗಿದ್ದರೆ, ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ "ನಾನು ಸಿದ್ಧ" ಎಂದು ತಿಳಿಸಿ. ನಿಮ್ಮ ವಿಜಯದ ಪಯಣ ಇಂದೇ ಆರಂಭವಾಗಲಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.